ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಪರ್ವ ಸೃಷ್ಟಿಸಿರೋ ಹರೀಶ್. ಶಿಕ್ಷಣ, ಸಮಾಜ ಕಲ್ಯಾಣ ಕ್ಷೇತ್ರಕ್ಕೆ ಅನುದಾನದ ಹೊಳೆ. ನೀರಾವರಿ, ಅಭಿವೃದ್ಧಿ ಪಥ, ಜನಮನ ಗೆದ್ದ ನಾಯಕ. ಕ್ಷೇತ್ರದಲ್ಲಿ 7 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಪ್ರವಾಸಿ ಮಂದಿರ ನಿರ್ಮಿಸಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಲಾಗಿದೆ. ವಿನೂತನ ಮಾದರಿಯ ಡಿಜಿಟಲ್ ಗ್ರಂಥಾಲಯ ನಿರ್ಮಾಣಕ್ಕೆ 2 ಕೋಟಿ ಖರ್ಚು ಮಾಡಲಾಗಿದೆ. 7 ಕೋಟಿ ರೂಪಾಯಿಯ ವಿನೂತನ ಶೈಲಿಯ ಅಂಬೇಡ್ಕರ್ ಭವನ, ಸಾರ್ವಜನಿಕ ಶಿಕ್ಷಣ ಮೂಲಭೂತ ಸೌಕರ್ಯಕ್ಕಾಗಿ 26 ಕೋಟಿ ಅನುದಾನ ತರಲಾಗಿದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೂಲಸೌಕರ್ಯಕ್ಕೆ 5 ಕೋಟಿ ಅನುದಾನ ತಂದಿದ್ದಾರೆ. ಅಲ್ಲದೆ 55 ಶಾಲೆಗಳಿಗೆ ಸುಸಜ್ಜಿತ ಆಧುನಿಕ ಶೌಚಾಲಯ ನಿರ್ಮಾಣಕ್ಕೆ 5 ಕೋಟಿ ಖರ್ಚು ಮಾಡಲಾಗಿದೆ. 36 ಕೋಟಿ ವೆಚ್ಚದಲ್ಲಿ ಮಾಲಾಡಿ ಐಟಿಐ ಸಂಸ್ಥೆ ಉನ್ನತೀಕರಣ ಮಾಡಲಾಗಿದೆ. ಗ್ರಾಮೀಣ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ದೆಹಲಿ ಮಾದರಿಯ ಶಾಲೆ ನಿರ್ಮಾಣಕ್ಕೆ 25 ಕೋಟಿ ಅನುದಾನ. ವಿದ್ಯುತ್ ಪರಿವರ್ತಕಗಳ ಅಳವಡಿಕೆಗೆ 33 ಕೋಟಿ ರೂಪಾಯಿಯನ್ನ ಮೀಸಲಿರಿಸಿ 79 ಕೋಟಿಯಲ್ಲಿ ವಿನೂತನ ವಿದ್ಯುತ್ ಪರಿವರ್ತಕ ಸುಧಾರಣೆಯನ್ನ ಮಾಡಲಾಗಿದೆ. ಇನ್ನು ಕ್ಷೇತ್ರದಲ್ಲಿ ಮೊದಲ ಬಾರಿಗೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಿಕ್ಷಾ ಚಾಲಕ ಕಲ್ಯಾಣ ಯೋಜನೆಯಡಿ 35 ರಿಕ್ಷಾ ತಂಗುದಾಣವನ್ನ ನಿರ್ಮಿಸಲಾಗಿದೆ. ಅಬ್ಬರ, ಎದುರಾಳಿಗೆ ಸೋಲು, ಕಟ್ಟಿಟ್ಟ ಬುತ್ತಿ. ಹರೀಶ್ ಪೂಂಜಾ ಅವರು ಕ್ಷೇತ್ರಕ್ಕೆ ನೀಡಿರೋ ಜನಪರ ಕಾರ್ಯಗಳ ಜೊತೆಗೆ ಕ್ಷೇತ್ರದ ಜನ ಅವರ ಸರಳತೆಗೆ ಮೆಚ್ಚಿಕೊಂಡಿದ್ದಾರೆ. ಅಲ್ಲದೆ ಕ್ಷೇತ್ರದಲ್ಲಿ ಈ ಬಾರಿ ಹರೀಶ್ ಗೆಲುವು ಖಚಿತವಾಗಿರೋದು ಅವರು ಮಾಡಿರೋ ಅಭಿವೃದ್ಧಿ ಕಾರ್ಯಗಳಿಗೆ ಮಾತ್ರವಲ್ಲ, ಇವರು ಸ್ಥಳೀಯ ನಾಯಕರಾಗಿದ್ದು ಸರ್ವಧರ್ಮದ ನೆಚ್ಚಿನ ಶಾಸಕರಾಗಿದ್ದಾರೆ. ಈಗಾಗಲೇ ಕ್ಷೇತ್ರದಲ್ಲಿ ಹರೀಶ್ ಪೂಂಜಾ ಹವಾ ನುಡಿದ ಎದುರಾಳಿಗೆ ನಡುಕ ಶುರುವಾಗಿದೆ. ಕ್ಷೇತ್ರದಲ್ಲಿ ಹರೀಶ್ ಪೂಂಜಾ ಅವರ ವಿರುದ್ಧ ಯಾರೇ ನಿಂತರೂ ಅವರಿಗೆ ಸೋಲು, ಕಟ್ಟಿಟ್ಟ ಬುತ್ತಿ ಅನ್ನೋದು ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಇವರ ಜನಪರ ಯೋಜನೆಗಳನ್ನ ನೋಡ್ತಿರೋ ಕ್ಷೇತ್ರದ ಜನ ಮತ್ತೆ ಇವರೇ ಶಾಸಕರಾಗಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಬಿಟಿವಿ ಸಮೀಕ್ಷೆಯ ಪ್ರಕಾರ ಮತ್ತೆ ಬೆಳ್ತಂಗಡಿ ಅಖಾಡಕ್ಕೆ ಹರೀಶ್ ಪೂಂಜಾ ನಾಯಕರಾಗೋದ್ರಲ್ಲಿ ಅನುಮಾನವಿಲ್ಲ. ಬೆಳ್ತಂಗಡಿ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ನೆಕ್ ಟು ನೆಕ್ ಫೈಟ್ ಏರ್ಪಟ್ಟಿದೆ. ಇಂಥ ಜಿದ್ದಾಜಿದ್ದಿನ ಯುದ್ಧದಲ್ಲಿ ಬಿಜೆಪಿ ಯುವ ನಾಯಕ ಹರೀಶ್ ಪೂಂಜಾ ಅವರ ಪರ ಅಲೆ ಎದ್ದಿದೆ. ಸದ್ಯದ ಜನಾಭಿಪ್ರಾಯದಲ್ಲಿ ಹಾಲಿ ಎಂಎಲ್ಎ ವಿನ್ ಆಗೋ ಚಾನ್ಸ್ ಹೆಚ್ಚಾಗೇ ಇದೆ. ಇದೇ ಹೊತ್ತಿನ ಸ್ಪೆಷಲ್ ಬಿಟಿವಿ, ಇದು ಭರವಸೆ ಬೆಳಕು.